ನಮ್ಮ ಬೆಂಗಳೂರು ವಿಹಾರ ಕೇಂದ್ರದ ಆತ್ಮೀಯ ಸದಸ್ಯರುಗಳೆಲ್ಲರಿಗೂ ನಿಮ್ಮ ಪ್ರೀತಿಯ ಉಮೇಶ್ ಮಾಡುವ ನಮಸ್ಕಾರಗಳು. ಲಕ್ಷ್ಮೀನಾರಾಯಣ್ ಭಟ್, ಶಿವಮೊಗ್ಗ ಸುಬ್ಬಣ್ಣ, ಪ್ರೊಫೆಸರ್ ದೊರಸ್ವಾಮಿ ನಾಯ್ಡು, ಹಂಪ ನಾಗರಾಜ್, ಡಾಕ್ಟರ್ ಬೆನಕಪ್ಪ, ಖ್ಯಾತಕವಿ ಸಿದ್ಧಲಿಂಗಯ್ಯ, ಇನ್ನೂ ಹಲವಾರು ಮಹನೀಯರುಗಳು ಪೋಷಿಸಿ ಬೆಳೆಸಿದ ಬೆಂಗಳೂರು ವಿಹಾರ ಕೇಂದ್ರ ನಮ್ಮ ಹೆಮ್ಮೆ. ಆದರೆ ಇವತ್ತಿನ ದಿನ ನಾನು ನಿಮ್ಮ ಮುಂದೆ ಈ ವಿಡಿಯೋ ಮಾಡುವ ಪ್ರಮುಖ ಉದ್ದೇಶ ಏನಂತಂದರೆ, ನಾಳೆ ಸರ್ವ ಸದಸ್ಯರ ಸಭೆ. ನಾಳೆ ಸರ್ವ ಸದಸ್ಯರ ಸಭೆಯಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಅಂದು 10 ಮಹನೀಯರುಗಳು ಪೋಷಿಸಿದ ನಮ್ಮ ಬೆಂಗಳೂರು ವಿಹಾರ ಕೇಂದ್ರ ಅವನತಿ ಅಂಚಿಗೆ ಬರೋದ್ರಲ್ಲಿ ಸಂಶಯನೇ ಇಲ್ಲ. ಏನಪ್ಪ ಆ ಥರ ವಿಷಯ, ಅಂಥ ತುರ್ತಾದ ವಿಷಯಗಳೇನು ನಿಮಗೆಲ್ಲ ಗೊತ್ತೇ ಇದೆ. 2014ರಿಂದ ಇವತ್ತಿನವರೆಗೆ ನಮ್ಮ ಬೆಂಗಳೂರು ವಿಹಾರ ಕೇಂದ್ರದಲ್ಲಿ ಏನೇನು ಅವ್ಯವಹಾರಗಳು ನಡೀತು, ಯಾವ್ಯಾವ ಥರ ಹಣಕಾಸಿನ ದುರುಪಯೋಗಗಳು ನಡೀತು, ಎಲ್ಲ ವಿಷಯಗಳು ತಮಗೆ ತಿಳಿದೇ ಇದೆ. ಅದರಲ್ಲಿ ಪ್ರಮುಖವಾದ ವಿಷಯ ಅಂದರೆ ಟೆಂಡರ್ ತಿದ್ದುಪಡಿ. ಏನು ಟೆಂಡರ್ ತಿದ್ದುಪಡಿ? ನಮ್ಮ ಕೃಷ್ಣ ಸಾಹೇಬರು ಅವರ ಅಭಿವೃದ್ಧಿಗಾಗಿ, ಅವರ ಆದಾಯಕ್ಕಾಗಿ ತಮ್ಮ ಆತ್ಮೀಯ ಎಸ್ ಆರ್ ನಾಯ್ಡು ಅವ್ರನ್ನ ನಮ್ಮ ಅನೆಕ್ಸ್ ಬಿಲ್ಡಿಂಗ್ ಕಟ್ಟಡದ ನಿರ್ಮಾಣಕ್ಕೆ ನಿಯೋಜಿಸಿದ್ದು. ಅದು ಯಾವ ಥರ ಅನೈತಿಕ ತಮ್ಗೆ ಗೊತ್ತೇ ಇದೆ. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಏನು ವಿಷಯ ಅಂದರೆ, ಅವತ್ತಿನ ದಿನ ಟೆಂಡರ್ ಪ್ರಕ್ರಿಯೆ ಆದ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಕಮಿಟಿ ಮೆಂಬರ್. ನಮ್ಮ ಸಮ್ಮುಖದಲ್ಲೇ ಟೆಂಡರ್ ಪ್ರಕ್ರಿಯೆ ಎಲ್ಲ ನಡೆದು ಆವಾಗ ನಾವು ಚಕಾರ ಎತ್ತಿದ್ರು ನಮ್ಮನ್ನು ಓಲೈಸಿದ್ರು. ಯಾವ ರೀತಿ ಓಲೈಸಿದ್ರು? ನಮ್ಮ ಎಸ್ ಆರ್ ನಾಯ್ಡು, ನಮ್ಮ ಮೆಂಬರು ಏನಾದರೂ ನಾಳಿನ ದಿನ ತಪ್ಪು ಏನಾದ್ರು ಒಪ್ಪುಗಳು ಮಾಡಿದ್ರೆ ನಾವು ತಿಳಿ ಹೇಳ್ಬೋದು, ನಾವು ಬೇಕಾದ ಥರ ಕೆಲಸ ಮಾಡಿಸ್ಕೋಬೋದು ಅನ್ನೋ ಒಂದು ಸಮಜಾಯಿಸಿ ಹೇಳಿ 10 ಲಕ್ಷ ರು ಬೇರೆಯವರು ಕೊಟ್ಟಿದ್ದ ಟೆಂಡರ್ಗಿಂತ 10 ಲಕ್ಷ ರು ಅಧಿಕವಾಗಿದ್ದ ಟೆಂಡರ್ ಎಸ್ ಆರ್ ನಾಯ್ಡುದಾದ್ರೂ ಪಾಸ್ ಮಾಡಿಸ್ಕೊಂಡ್ರು. ಸರಿ, ಏನೋ ಆವಾಗಿನ ಸಂದರ್ಭ ನಮ್ಮ ಕೃಷ್ಣ ಸಾಹೇಬ್ರು ಯಾವುದೋ ನಮ್ಮ ಕ್ಲಬ್ಬಿನ ಒಳಿತಿಗಾಗಿ ಮಾಡ್ತಾಯಿದ್ದಾರೆ, ಯಾವುದೋ ನಿಸ್ವಾರ್ಥತೆಯಿಂದ ಇವರು ಮುಂದಿನ ದಿನಗಳಲ್ಲಿ ನಮಗೊಂದು ಒಳ್ಳೆಯ ರೂಪರೇಷೆ ಕೊಡ್ತಾರೆ ಅನ್ನೋ ಒಂದು ಅನುಭವದಲ್ಲಿ ನಾವು ಓಕೆ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ದಿವಂಗತ ಪ್ರೊಫೆಸರ್ ರುದ್ರಮುನಿಯವರು ಗುರುಪ್ರಸಾದ್ ಅಂತ ಒಬ್ಬ ಆರ್ಕಿಟೆಕ್ಟ್ರನ್ನ ಪರಿಚಯಿಸಿದ್ರು. ಎಲ್ಲ ಸರ್ವ ಸದಸ್ಯರ ಸಭೆಯಲ್ಲಿ ಆರ್ಕಿಟೆಕ್ಟ್ನ ಪರಿಚಯ ಮಾಡಿಕೊಟ್ರು. ನಿಷ್ಠಾವಂತ ಹಾಗೂ ಸೃಜನಶೀಲ ಯಾರು ಗುರುಪ್ರಸಾದ್ ಅವರು ನಮ್ಮ ಸರ್ವ ಸದಸ್ಯ ಸಭೆಯಲ್ಲಿ 3D ತೊಗೊಂಬಂದು 3D ಪ್ರದರ್ಶನ ಮಾಡಿದ್ರು. ಈ ಥರ ಮುಂದಿನ ದಿನಗಳಲ್ಲಿ ಈ ಥರ ನಿಮಗೆ ಅನೆಕ್ಸ್ ಬಿಲ್ಡಿಂಗ್ ಬರುತ್ತೆ ಅಂತೆಲ್ಲ ನಮಗೂ ತುಂಬ ಖುಷಿ ಆಯಿತು, ಸಂತೋಷ ಆಯಿತು. ಎಲ್ಲದಕ್ಕೂ ನಾವೆಲ್ಲ ಒಪ್ಪಿಗೆ ಕೊಟ್ವಿ. ಇದಾದ ನಂತರ ಏನಾಯಿತು, ಟೆಂಡರ್ ಪ್ರಕ್ರಿಯೆ ಆಯಿತು. ಎಸ್ ಆರ್ ನಾಯ್ಡು ಅವರು ಕಾರ್ಯ ಪ್ರಾರಂಭಿಸಿದ್ದ ಮೊದಲನೇ ಹಂತದಲ್ಲೇ ನಮಗೆ ನಮ್ಮ ಬೇಸ್ಮೆಂಟ್ ವರ್ಕ್ಗೆ ಒಂದು 6 ಲಕ್ಷದಿಂದ 8 ಲಕ್ಷದವರೆಗೆ ಹಣ ಮೀಸಲಿಟ್ಟು. ಆಗ ಮೊದಲನೇ ಓಂ ಪ್ರಥಮ ವಿಘ್ನೇಶ್ವರನ ಪೂಜೆ ಅನ್ನಂಗೆ ಏನು ಮಾಡಿದ್ರು, ಅಲ್ಲಿ ಇಲ್ಲ ಸಲ್ಲದ ಕಲ್ಲುಗಳನ್ನ ಸೃಷ್ಟಿ ಮಾಡಿದ್ರು. ಅದರಲ್ಲಿ ಬೇಸ್ಮೆಂಟಲ್ಲಿ ಇಲ್ಲ ಸಲ್ಲದ ಕಲ್ಲುಗಳನ್ನ ಸೃಷ್ಟಿ ಮಾಡಿ ಆ ಕಲ್ಲುಗಳು ನೋಡಿಲಿಕ್ಕೆ 6 ಲಕ್ಷ ಸಾಕಾಗೋದಿಲ್ಲ, ಇದು 50ರಿಂದ 60 ಲಕ್ಷ ರೂಪಾಯಿ ಬೇಕಾಗತ್ತೆ ಅಂತೇಳಿ ಒಂದು ನಾಟಕ ಆಡಿ 50ರಿಂದ 60 ಲಕ್ಷದ ತನಕ ಬಿಲ್ನ ಅನೌನ್ಸ್ಮೆಂಟ್ ಮಾಡಿದ್ರು. ಇದನ್ನು ಅನುಮೋದನೆಗೆ ನಮ್ಮ ಗುರುಪ್ರಸಾದ್ ಸಾಹೇಬ್ರ ಹತ್ರ ಹೋಯಿತು. ಗುರುಪ್ರಸಾದ್ ಸಾಹೇಬರು ಸಾರಾಸಗಟಾಗಿ ನಿರಾಕರಿಸಿದ್ರು. ನಾನು ಇದಕ್ಕೆಲ್ಲ ಕೈ ಜೋಡಿಸಲ್ಲ, ನಾನು ಇದನ್ನು ಬಿಲ್ ಅಪ್ರೂವಲ್ ಮಾಡಲ್ಲ ಅಂತ. ಇಮ್ಮಿಡಿಯೇಟಾಗಿ ಕೂಡಲೇ ಕಾರ್ಯಪ್ರವೃತ್ತರಾದ ನಮ್ಮ ದಿವಂಗತ ರುದ್ರಮುನಿ ಸಾಹೇಬರು ಹಾಗೂ ಕೃಷ್ಣ ಮತ್ತು ದಿವಂಗತ ಸಿದ್ಧ ಬಸವರಾರದೆ ಅವರೆಲ್ಲ ಅವ್ರ ಮನೆಗೆ ಹೋಗಿ ಅವ್ರಿಗೆ ಓಲೈಸಿ ಅವರಿಂದ ಒಂದು ಒತ್ತಾಯಪೂರ್ವಕವಾಗಿ ನಾನು ಇನ್ನು ಮುಂದೆ ಈ ಆರ್ಕಿಟೆಕ್ಟ್ ಕೆಲಸದಲ್ಲಿ ನಿಯೋಜನೆ ಮಾಡೋಕ್ಕೆ ನನ್ನ ಕೈನಲ್ಲಿ ಆಗಲ್ಲ, ಆದ್ದರಿಂದ ನಿವೃತ್ತಿಗೊಳಿಸಿ ಅಂತೇಳಿ ಒಂದು ಲೆಟ್ರನ್ನ ತಗೊಂಬಂದು ಏನು ಮಾಡಿದ್ರು, ಅವ್ರನ್ನ ನಿವೃತ್ತಿಗೊಳಿಸಿದ್ದೇನೋ ಸಂತೋಷ ಇರಲಿ. ಪಾಪ ಇವ್ರಿಗೇನೋ ಬೇಕಾಗಿತ್ತು, ಆದಾಯ ಆಗಬೇಕಾಗಿತ್ತು, ಏನೋ ಒಂದು ಅವ್ಯವಹಾರ ನಡೆಸಬೇಕಾಗಿತ್ತು, ತುಂಬ ಕಷ್ಟ ಆಯಿತು, ಇವ್ರಿಗೆಲ್ಲ ತುಂಬ ತೊಂದರೆ ಇತ್ತು. ಆದ್ದರಿಂದ ಅದ್ರ ಬಗ್ಗೆ ನಮ್ಮದೇನು ಎರಡನೇ ಮಾತಿಲ್ಲ. ಆದರೆ ಮುಂದೆ ಒಬ್ಬ ಇವ್ರಿಗೆ ಬೇಕಾಗಿದ್ದ ಆರ್ಕಿಟೆಕ್ಟ್ನ ಅಪಾಯಿಂಟ್ ಮಾಡ್ಕೊಳ್ತಾರಲ್ಲ, ಆವಾಗ ಯಾವ ಸರ್ವ ಸದಸ್ಯರ ಸಭೆಯೂ ಕರೀಲಿಲ್ಲ, ಯಾವ ಸದಸ್ಯರಿಗೂ ತಿಳಿಸ್ಲಿಲ್ಲ. ಇವ್ರಿಗೆ ಇವ್ರಿಗೆ ಅಡ್ಜಸ್ಟ್ಮೆಂಟ್ ಅಂತ ಒಬ್ಬ ಆರ್ಕಿಟೆಕ್ಟ್ನ ನಿಯೋಜಿಸ್ಕೊಂಡು ಇನ್ನು ಕೆಲಸ ಪ್ರಾರಂಭಿಸಿದ್ರು. ಇವರು ಯಾವ್ಯಾವ ರೀತಿ ಎಲ್ಲೆಲ್ಲಿ ಯಾವ್ಯಾವ ಬಿಲ್ಲಲ್ಲಿ ಎಷ್ಟೆಷ್ಟು ದುಡ್ಡು ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನೀಟಾಗಿ ಪೂರ್ಣ ಪ್ರಮಾಣದಲ್ಲಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟಿದ್ರು. ಅದಾದ ನಂತರ ಬಂದಿದ್ದು ಎಲೆಕ್ಟ್ರಿಕಲ್ ಪ್ಯಾನಲ್. 3.5 ಲಕ್ಷದಿಂದ 4 ಲಕ್ಷ ಆಗುವಂಥ ಎಲೆಕ್ಟ್ರಿಕಲ್ ಪ್ಯಾನಲ್ನ 35ರಿಂದ 40 ಲಕ್ಷ ರೂಪಾಯಿ ಆಗೋ ರೀತಿಯಲ್ಲಿ ಒಂದು
ತಿದ್ದುಪಡಿಯನ್ನು ಇವರು ಸೃಷ್ಟಿ ಮಾಡಿಕೊಂಡ್ರು. ಈ ತಿದ್ದುಪಡಿಯಾದ ದಾಖಲೆಗಳೆಲ್ಲ ನಮ್ಮ ಕೈ ಸೇರಿತ್ತು. ಈಗಲೂ ನನ್ನ ಕಡೆ ಆ ದಾಖಲೆಗಳೆಲ್ಲ ಇವತ್ತಿಗೂ ಈಗಲೂ ಅದನ್ನು ನಾನು ಇಟ್ಟಿದ್ದೀನಿ. ಈ ದಾಖಲೆಗಳನ್ನ ಎತ್ಕೊಂಡು ನಾನೇನು ಮಾಡಿದೆ, ನಮ್ಮ ಸ್ನೇಹಿತರಾದ ಅರವಿಂದನ್ ಜೊತೆ ಬನಶಂಕರಿ ಸೆಕೆಂಡ್ ಸ್ಟೇಜ್ ಪೊಲೀಸ್ ಸ್ಟೇಷನಲ್ಲಿ ಈ ತಿದ್ದುಪಡಿ ಮಾಡಿದ್ರು ಫೋರ್ಜರಿ ಅಫೆನ್ಸ್ ಅಂತೇಳಿ ಒಂದು ಕ್ರಿಮಿನಲ್ ಕೇಸನ್ನು ದಾಖಲಿಸಿದಾಗ ಈ ಅಪರಾಧ ಎಸಗಿದ ಗಣ್ಯ ವ್ಯಕ್ತಿಗಳನ್ನ ಬಿಡುಗಡೆಗಾಗಿ ಬಂದವರು ಯಾರು? ನಮ್ಮ ನಾರಾಯಣ್ ಸಾಹೇಬರು ಮತ್ತು ನಮ್ಮ ಸತ್ಯನಾರಾಯಣ ಸಾಹೇಬರು. ಇವರು ಬಂದು ಅಲ್ಲಿ ಬನಶಂಕರಿ ಪೊಲೀಸ್ ಸ್ಟೇಷನಲ್ಲಿ ಇವ್ರ ವಿರುದ್ಧ ಯಾವುದೇ ಕೇಸ್ಗಳು ದಾಖಲೆ ಆಗಿದೆ ಅಂತ ನೋಡಿಕೊಂಡು ಇವರನ್ನು ಆ ಕೇಸನ್ನು ಅಲ್ಲಿಗೆ ಮುಕ್ತಾಯಗೊಳಿಸಿದ್ರು. ಇಷ್ಟೆಲ್ಲ ಕೆಲವೆಲ್ಲ ಸಂಗತಿಗಳು ಸುಮಾರು ಸಮಯ ನಿಮಗೆಲ್ಲ ಜನರಲ್ ಬಾಡಿ ಮೀಟಿಂಗ್ನಲ್ಲೂ ತಮ್ಮ ಮುಂದೆ ಪ್ರಸ್ತಾವನೆ ಆಗಿದೆ. ಇದಕ್ಕೆ ಯಾವುದಕ್ಕೂ ಇವತ್ತವರೆಗೂ ಮುಕ್ತಾಯ ಅಂತ ಆಗಿಲ್ಲ. ಆದರೂ ನಾನು ನಿಮ್ಗೆ ಇವತ್ತನ್ನು ಪದೇ ಅದನ್ನು ಯಾಕೆ ಜ್ಞಾಪಿಸ್ತೀನಿ ಅಂತ ಹೇಳಿದ್ರೆ, ಇವತ್ತು ಈ ಗುತ್ತಿಗೆದಾರ ಕೊನೆಗೆ ಮಾಡಿದ್ದೇನು, 80ರಿಂದ 85%, 90% ಕಟ್ಟಡ ನಿರ್ಮಾಣ ಹಂತದಲ್ಲಿ ಕೈ ಕೊಟ್ಬಿಟ್ಟು ಹೋದ. ಈ ಗುತ್ತಿಗೆದಾರ ಹೋದ ನಂತರ ಏನಾಯಿತು, ನಮ್ಮ ಕೇಂದ್ರದ ಹಣ ದುರುಪಯೋಗ ಆಯಿತು. ಯಾವ ಥರ ದುರುಪಯೋಗ ಆಯಿತು? ಇನ್ನು ಮಿಕ್ಕಿದ ಕೆಲಸ ನಾವು ಮಾಡ್ಕೊಳ್ಳೇಬೇಕಾಯಿತು. ಆ ಮಿಕ್ಕಿದ ಕೆಲಸಕ್ಕೆ ಏನಾಯಿತು, ನಮ್ಮ ಕೇಂದ್ರದ ಹಣ ವ್ಯಯ ಆಯಿತು. ಇಷ್ಟೆಲ್ಲ ವ್ಯಯ ಆಗಿ ಮತ್ತು ಅವರು ಟೆಂಡರ್ ಪ್ರಕ್ರಿಯೆ ಅಕ್ರಮವಾಗಿ ಪ್ಲಸ್ ಇವರು ಕೆಲಸನೂ ಪ್ರಾಪರಾಗಿ ಮಾಡಿದಿರ, ಇದರಲ್ಲೆಲ್ಲ ಲೂಟಿ ಮಾಡಿದ್ದು ಸಾಕಾಗದೇ ಇರುವಂಥ ನಮ್ಮ SR ನಾಯ್ಡು ಇನ್ನೂ ಅಧಿಕ ಮೊತ್ತದ ಹಣವನ್ನು ಬೇಡಿಕೆ ಇಟ್ಟಾಗಾದ್ರೂ ಎಚ್ಚೆತ್ತುಕೊಳ್ಳಬೇಕಾಗಿದ್ದ ನಮ್ಮ ಆಡಳಿತ ಮಂಡಳಿ ಇವರೆಲ್ಲರ ರಕ್ಷಣೆಗೆ ನಿಂತ ಹಿಂದಿನ ಹಾಗೂ ಈಗಿನ ಆಡಳಿತ ಮಂಡಳಿಯವರು ಏನು ಮಾಡಿದ್ರು, ಒಂದು ಕೇಸು, ಒಂದು ದಾವ ಅನ್ನೋ ಒಂದು ಹೆಸರನ್ನ ಸೃಷ್ಟಿ ಮಾಡಿದ್ರು. ಅವನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾಗಿತ್ತು. ಮತ್ತು ಹಿಂದೆ ಅಪರಾಧ ಎಸಗಿದ ಫೋರ್ಜರಿ ಮಾಡಿದ್ದ ಪದಾಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿತ್ತು. ಇದನ್ನೆಲ್ಲ ಬದಿಗೊಟ್ಟು ಅವರ ರಕ್ಷಣೆಗೆ ನಿಂತ ಇವತ್ತಿನ ಆಡಳಿತ ಮಂಡಳಿ, ಇಂದಿನ ಆಡಳಿತ ಮಂಡಳಿ ಎಷ್ಟು ಮಟ್ಟಿಗೆ ಅಧಿಕಾರ ಮಾಡಿದ್ರು ಅಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಒಂದು ನಾಚಿಕೆಗೇಡಿನ ಸಂಗತಿ. ಇದನ್ನೆಲ್ಲ ಮುಚ್ಚಾಕ ಹುನ್ನರದಲ್ಲಿ ಒಂದು ದಾವ, ಒಂದು ಕೇಸ್ ಅನ್ನೋದನ್ನು ಸೃಷ್ಟಿ ಮಾಡಿ ಇವತ್ತೇನಾದರೂ ಯಾರಾದರೂ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕೋರ್ಟಲ್ಲಿದೆ. ಅದೇ ಕೋರ್ಟಿನ ತೀರ್ಮಾನದ ಪ್ರಕಾರ ಇವತ್ತು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿದೇನೆಂದರೆ, 1.25 ಕೋಟಿ ನೀಡಬೇಕಂತ ಕೋರ್ಟಿನ ಆದೇಶ ಆಗಿದ್ದು ಇವತ್ತಿಗೆ 5 ಕೋಟಿ ಮುಟ್ಟಿದೆ. 18% ವಾರ್ಷಿಕ ಬಡ್ಡಿ. 18% ವಾರ್ಷಿಕ ಬಡ್ಡಿ ಯಾವ ಬ್ಯಾಂಕ್ನಲ್ಲೂ ಇಲ್ಲ, ಯಾವ ಮಾರ್ವಾಡಿ ಅಂಗಡಿನಲ್ಲೂ ಇಲ್ಲ, ಎಲ್ಲೂ ಇಲ್ಲ ಸ್ವಾಮಿ. ಈ 18% ವಾರ್ಷಿಕ ಬಡ್ಡಿಯ ದರದಲ್ಲಿ ಇವತ್ತು ಅವರಿಗೆ ಕೊಡಬೇಕು ಅಂತ ನಿರ್ಣಯ ಆಗಿದೆ. ನಾಳಿನ ದಿನ ಸರ್ವಸದಸ್ಯ ಸಭೆಯಲ್ಲಿ ಇದ್ರ ಬಗ್ಗೆ ತುರ್ತಾಗಿ ನಾವು ಕ್ರಮ ಕೈಗೊಳ್ಳದೆ ಇದ್ದ ಪಕ್ಷದಲ್ಲಿ ಇವತ್ತೇನು ಇವರು ಅಭಿವೃದ್ಧಿ ನಾನು ಅಷ್ಟು ಕೋಟಿ ಮಾಡಿದ್ದೀನಿ, ಇಷ್ಟು ಕೋಟಿ ಮಾಡಿದ್ದೀನಿ, ನಾನು ಅಷ್ಟು ಕೋಟಿ FD ಇಟ್ಟಿದ್ದೀನಿ ಅಂತ ಏನು ಹೇಳ್ಕೊಳ್ತಾ ಇದ್ದಾರೆ, ಅದನ್ನೆಲ್ಲ ಶ್ರೀಮಾನ್ SR ನಾಯ್ಡು ಅವ್ರ ಬಾಯಿಗೆ ನಾವು ಹಾಕಬೇಕಾಗುತ್ತೆ. ಆದ್ದರಿಂದ ನಾನು ಸರ್ವಸದಸ್ಯ ಸಭೆಯಲ್ಲಿ ತಮ್ಮನ್ನೆಲ್ಲ ಕೇಳ್ಕೊಳ್ಳೋದೇನೆಂದರೆ, ಇದ್ರ ಬಗ್ಗೆ ಅರಿವಿರುವ ತಾವು ಮುಕ್ತವಾಗಿ ಮಾತಾಡಿ ಇದಕ್ಕೊಂದು ಪರಿಷ್ಕರಣೆಯನ್ನು ನಾಳೆ ಸರ್ವಸದಸ್ಯ ಸಭೆಯಲ್ಲಿಯೇ ಆಗಬೇಕೆಂದು ನಿರ್ಣಯ ತೆಗೆದುಕೊಳ್ಬೇಕು ಅಂತೇಳಿ ತಾವು ಇದಕ್ಕೆ ಡಿಮ್ಯಾಂಡ್ ಮಾಡಬೇಕು. ಇಷ್ಟೆಲ್ಲ ಆದ ನಂತರ ಇವತ್ತಿನ ಅಧಿಕಾರ ನಡೆಸುತ್ತಿರುವ ಅಧಿಕಾರ ಮಂಡಳಿಯಿಂದಲೂ ಕೆಲವು ಆಘಾತಗಳು ಅಂದರೆ ಕೆಲವು ಅಪರಾಧಗಳು ಆಗೋಗಿದ್ದಾವೆ. ಇದರಲ್ಲೂ ಹಣ ದುರುಪಯೋಗಗಳು ಈಗಿನ ಆಡಳಿತ ಮಂಡಳಿಯವರಿಂದನೂ ಆಗಿದೆ. ಅದಕ್ಕೆ ಉದಾಹರಣೆ ಏನಂದರೆ, ಕೆಲವೊಂದು ಪರ್ಚೇಸಿಂಗ್ ಅಂದರೆ ನಮ್ಮ ದೈನಂದಿನ ದಿನದ ಚಟುವಟಿಕೆಗಳಿಗೆ ಕೇಂದ್ರಕ್ಕೆ ಏನು ಬೇಕೋ ಆ ಪರ್ಚೇಸಿಂಗ್ ಬಿಲ್ಗಳನ್ನು ಡಬಲ್ ಮಾಡಿರೋ ರೀತಿ, ಹಾಗೂ ಚೇರ್ ಖರೀದಿಯಲ್ಲಿ ಯಾವುದೇ ಮಾನದಂಡ ಇಲ್ಲದೆ, ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ಏಕಪಕ್ಷೀಯವಾಗಿ ನಿರ್ಣಯ ತಗೊಂಡಿರುವುದು. ಆಮೇಲೆ ಈಗ ಮೇಲ್ದರ್ಜೆಗೆ ಏರಿಸುವ ಸಂತೋಷದ ಸುದ್ದಿ ಅಂತ ನಮಗೆಲ್ಲ ತಿಳಿಸಿ 61 ಲಕ್ಷ ಟೆಂಡರ್ ಇದ್ದದ್ದ ಮೇಲಿನ ಮಾರ್ಪಾಡು ಅಂದರೆ ಈಗ ಮೇಲ್ಗಡೆ ಏನು ಫ್ಯಾಮಿಲಿ ಪಾರ್ಟಿ ಅಲ್ಲಿ ಮಾಡಿದ್ದಾರೆ ಅದನ್ನು ಆಲ್ಟ್ರೇಷನ್ಗೆ ಅಂತೇಳಿ 64 ಲಕ್ಷ ಇದ್ದದ್ದನ್ನು 1 ಕೋಟಿವರೆಗೂ ತೊಗೊಂಡೋಗಿದ್ದಾರೆ. ಇದಕ್ಕೆ ಸಮರ್ಪಕವಾದ ಬಿಲ್ಗಳಾಗಲಿ ಅಥವಾ ಸಮರ್ಪಕ ಸಮಜಾಯಿಷಿ ಆಗಲಿ ಏನೂ ಇಲ್ಲ. ಇದಕ್ಕೆ ನಾವು ಏನು ಶಿಫಾರಸು ಮಾಡಬೇಕು, ಇದಕ್ಕೊಬ್ಬರು ನಮ್ಮ ಗೌರ್ಮೆಂಟ್ ವ್ಯಾಲ್ಯೂಯೇಟರ್ನ ಅಪಾಯಿಂಟ್ ಮಾಡಿ ಇದೇ ಅನೆಕ್ಸ್ ಬಿಲ್ಡಿಂಗು ಹಾಗೂ ಈಗ ಮೇಲ್ದರ್ಜೆಗೆ ಏಳಿಸಿರುವ ಪಾರ್ಟಿ ಹಾಲು ಇದನ್ನೆಲ್ಲ ಮುಕ್ತವಾಗಿ ನಮಗೆ ಗೌರ್ಮೆಂಟ್ ವ್ಯಾಲ್ಯೂಯೇಟರಿಂದ ವ್ಯಾಲ್ಯೂಯೇಷನ್ ಮಾಡಿಸಿ, ತದನಂತರ ಇವ್ರು ಏನಾದರೂ ಎಕ್ಸೆಸ್ ಬಿಲ್ ಕೊಟ್ಟಿದ್ರೆ ಇವ್ರ ಹತ್ರ ವಾಪಸ್ ಕ್ರಿಮಿನಲ್ ಕೇಸ್ ಹಾಕಿ ವಾಪಸ್ ತಗೊಳ್ಳೋ ಕಾರ್ಯಕ್ರಮ ಜರುಗಿಸಬೇಕು.
ನಾವು ಯಾವುದೋ ಒಂದು ಇದಕ್ಕೆ ಮನಸೋತು ನಮ್ಮ ಆಡಳಿತ ಮಂಡಳಿಯಲ್ಲಿ ಈಗಿರುವ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ತುಂಬ ಪಾರದರ್ಶಕ ಆಡಳಿತ ನಡೆಸ್ತಾರೆ ಅಂತೇಳಿ ನಂಬಿದ್ವಿ. ಆದರೆ ಇವತ್ತಿನ ದಿನ ಆ ನಂಬಿಕೆ ಎಲ್ಲ ಹುಸಿಯಾಗಿದೆ. ಕಡೆಯದಾಗಿ ತಮ್ಮೊಂದು ಸಣ್ಣ ವಿಷಯ ತಿಳಿಸ್ಬೇಕು. ಸಣ್ಣ ವಿಷಯ ಅಂತ ಆದರೂ ಆಗ್ಬೋದು, ಅಥವಾ ದೊಡ್ಡ ವಿಷಯ ಅಂತ ಬೇಕಾದ್ರೆ ಆಗ್ಬೋದು. ನಮ್ಮ ಈಗಿನ ಅಧ್ಯಕ್ಷರಾದ NK ನಾರಾಯಣ್ ಅವರ ಮನಸ್ಥಿತಿ ಹಿಂದೆ ಹೇಗಿತ್ತು, ಈಗ ಹೇಗಿದೆ. ನನ್ನ ಪ್ರಕಾರ ಹಿಂದೆ ಹೇಗಿತ್ತು, ಈಗಲೂ ಹಾಗೇ ಇದೆ ಅಂತ ಅನಿಸುತ್ತೆ. ಆ ಮನಸ್ಥಿತಿಯದು ಒಂದೇ ಒಂದು ಸಣ್ಣ ಚುಟುಕು ನಿಮ್ಗೆ ಹೇಳಬೇಕು. 2000 ಇಸ್ವಿನಲ್ಲಿ ಮಿಲೇನಿಯಂ ಡೇ ಅಂತೇಳಿ ನಮ್ಮ ಕೇಂದ್ರದಲ್ಲಿ ಹಮ್ಮಿಕೊಳ್ಳಾಯಿತು. ಮಿಲೇನಿಯಂ ಡೇ ಫಂಕ್ಷನ್ನು ತುಂಬ ಅದ್ಭುತವಾಗಿ ಹಾಗೂ ಅಮೋಘವಾಗಿ ಆಚರಿಸಲ್ಪಡ್ತು. ಅದು ತುಂಬ ಭಾರಿ ಖುಷಿ ತಂದ ದಿನ ಆ ದಿನ ನಮ್ಮ ನಾರಾಯಣ್ ಸಾಹೇಬರು ಸೂಟು ಬೂಟು ಎಲ್ಲ ಹಾಕಿಕೊಂಡು ಸುಮಾರು ರಾತ್ರಿ 11:30 ತಮ್ಮ ಸ್ನೇಹಿತರಾದ ದಿವಾಕರ್ ಜೊತೆ ಪೂರ್ಣ ಪ್ರಮಾಣದಲ್ಲಿ ಪಾನಮುಕ್ತರಾಗಿ ಐಸ್ ಕ್ರೀಮು ಮತ್ತು ಒಂದು ಬೀಡ ಇದಕ್ಕೆ ಬರ್ತಾರೆ. ಈಗ ಮನೆಯಲ್ಲಿ 10 ಜನ ಬಂದಾಗಲೇ ಮನೆಯಲ್ಲಿ ಎಡವಟ್ಟಾಗೋದು ಸಹಜ. ಅಂಥದ್ರಲ್ಲಿ ಇಂಥ ದೊಡ್ಡ ಸಮಾರಂಭ ನಡೆಸಿದ ಕೇಂದ್ರದಲ್ಲಿ ಸಣ್ಣ ಪುಟ್ಟ ಆಗಿರುತ್ತೆ. ಆವಾಗ ಅವ್ರಿಗೆ ಐಸ್ ಕ್ರೀಮು ಮತ್ತು ಬೀಡ ಸಿಗೋದಿಲ್ಲ. ಆ ಟೈಮಲ್ಲಿ ನಮ್ಮ ನಾರಾಯಣ್ ಸಾಹೇಬರು ಬಾಯಲ್ಲಿ ಬಂದಂಥ ಕೆಲವು ಶಬ್ದಗಳು, ಯಾರೋ ಅವನು ಅಧ್ಯಕ್ಷ ಸೂಮಗ, ಯಾರೋ ಅವನು ಕಾರ್ಯದರ್ಶಿ ಬೋಮಗ, ಕರೆಯೋರಿನಲ್ಲಿ ಈ ಮಕ್ಕಳುಗಳಿಗೆ ಏನಾದ್ರು ಕ್ಲಬ್ ನಡ್ಸೋಕ್ಕೆ ಬರುತ್ತೇನೋ, ಈ ರೀತಿಯಾಗಿ ಅವ್ಯಾಚ ಶಬ್ದಗಳಿಂದ ತುಂಬಾ ನಿಂದನೆ ಮಾಡ್ತಾರೆ. ಅವ್ರ ಜೊತೆ ದಿವಾಕರ್ ಸಹ ಇರ್ತಾರೆ. ಈ ನಿಂದನೆ ಮಾಡಿದ ತದನಂತರ ನಮ್ಮ ಆಡಳಿತ ಮಂಡಳಿ ಸದಸ್ಯರುಗಳು ಹಾಗೂ ನಮ್ಮ ಸದಸ್ಯರುಗಳೆಲ್ಲ ಇವರ ಮೇಲೆ ಒಂದು ಡಿಸಿಪ್ಲಿನ್ ಆ್ಯಕ್ಷನ್, ಅಂದರೆ ಒಂದು ಪ್ರಾಪರ್ ಆಗಿ ಇವ್ರ ಮೇಲೆ ಏನಾದ್ರು ಆ್ಯಕ್ಷನ್ ತಗೋಬೇಕು ಅಂತ ನಿರ್ಣಯಗಳು. ಆವಾಗ ಇವ್ರನ್ನ ಅಮಾನತ್ ಮಾಡಬೇಕು ಅಂತ ಅಂದಿನ ಸೃಜನಶೀಲ ಅಧ್ಯಕ್ಷರಾದವ್ರು ಏನು ಮಾಡ್ತಾರೆ, ಇವ್ರನ್ನ ಅಮಾನತುಗೊಳಿಸಿದ್ರೆ ಅವರ ಪ್ರತಿಷ್ಠೆಗೆ ಧಕ್ಕೆ ಉಂಟಾಗುತ್ತೆ. ಯಾಕೆಂದರೆ ಇವರು ಒಂದು ಪ್ರತಿಷ್ಠಿತ ಹುದ್ದೆಯಲ್ಲಿರೋರು, ಏನೋ ತಿಳಿದೇ ಏನೋ ಒಂದು ತಪ್ಪು ಮಾಡಿದ್ದಾರೆ. ಆದ್ದರಿಂದ ಅವ್ರ ಬಗ್ಗೆ ಒಂದು ಸಮಜಾಯಿಷಿ ಕೇಳಿ ಇದನ್ನು ಮುಕ್ತಾಯಗೊಳಿಸೋಣ ಅನ್ನೋ ಒಂದು ದೊಡ್ಡ ಮನೋಭಾವದಿಂದ ಅವರ ಬಳಿ ಒಂದು ಸಮಜಾಯಿಷಿಗೋಸ್ಕರ ಒಂದು ಸಮಜಾಯಿಷಿ ಪತ್ರನ ಅವ್ರಿಗೆ ಒಂದು ರವಾನಿಸ್ತಾರೆ, ಒಂದು ನೋಟಿಸ್. ಇದ್ರ ಬಗ್ಗೆ ಏನೇನಿದೆ ಸಮಜಾಯಿಷಿ ನೀಡಿ ಅಂತ ಒಂದು ನೋಟಿಸ್ನ ರವಾನಿಸ್ತಾರೆ. ಆ ನೋಟಿಸ್ ನೋಡಿದ ನಮ್ಮ MK ನಾರಾಯಣ್ ಅವರು ಕೆಂಡಲ ಆಗಿ ನಮ್ಮ ಕೇಂದ್ರದ ಕಟ್ಟಡದ ನಮ್ಮ ಕೇಂದ್ರದ ಆವರಣದಲ್ಲಿಯೇ ಒಂದು ಹಾಪ್ ಕಾಮ್ಸ್ ಇರುತ್ತೆ. ಆ ಹಾಪ್ ಕಾಮ್ಸ್ ಏನಕ್ಕಿರುತ್ತೆ, ನಮ್ಮ ಕೇಂದ್ರದ ಸದಸ್ಯರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಒಂದು ರಿಯಾಯಿತಿ ದರದಲ್ಲಿ ಹಣ್ಣು ಹಂಪಲು ತರಕಾರಿಗಳು ದೊರೆಯುವ ಸಲುವಾಗಿ ನಮ್ಮ ಕೇಂದ್ರದ ಪ್ರಿಮಿಸಸ್ನಲ್ಲಿ ಒಂದು ಹಾಪ್ ಕಾಮ್ಸ್. ಆ ಹಾಪ್ ಕಾಮ್ಸ್ಗೆ ಪಾಪ ಏನಾಯಿತೋ ನಮ್ಮ ನಾರಾಯಣ್ ಸಾಹೇಬರಿಗೆ ಅಥವಾ ಈ ನೋಟಿಸ್ ಬಗ್ಗೆ ಏನಾಯಿತೋ, ಅವರ ಅಧಿಕಾರವನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿಕೊಂಡು ಒಂದೇ ವಾರದಲ್ಲಿ 14ರಿಂದ 15 ನೋಟಿಸ್ಗಳನ್ನ ಕೊಡ್ತಾರೆ. ಏನಂದರೆ, ಈ ಕೇಂದ್ರದ ಆವರಣದಲ್ಲಿ ಹಾಪ್ ಕಾಮ್ಸ್ ಇರುವುದು ಕಾನೂನು ಬಾಹಿರ, ಇದು BDA ಬೈಲಾಗೆ ವಿರುದ್ಧವಾಗಿದೆ, ಇದನ್ನು ಕೂಡಲೇ ತೆರವುಗೊಳಿಸಬೇಕು, ಇಲ್ಲವಾದಲ್ಲಿ ತಮಗೆ ಕಾನೂನು ಕ್ರಮ ಜರುಗಿಸ್ತೇವೆ ಅಂತ. ಆಗ ಆ ಆಡಳಿತ ಮಂಡಳಿಯವರು ಎದುರಿ ನಮ್ಮ ಈಗಿನ ಉಪಾಧ್ಯಕ್ಷರಾಗಿರುವ ಚೆನ್ನಪ್ಪಗೌಡರು, ಆವಾಗ ಹಾಪ್ ಕಾಮ್ಸ್ ಚೇರ್ಮನ್ ಆಗಿರ್ತಾರೆ, ಅವ್ರ ಹತ್ರ ಹೋಗಿ ಕೈ ಹಿಡಿದು, ಸರ್ ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ ಅಂತೇಳಿ ಅದನ್ನು ತೆರವುಗೊಳಿಸ್ತಾರೆ. ಇದಿಷ್ಟಕ್ಕೆ ಮುಗಿಯಲ್ಲ, ಆ ತೆರವುಗೊಳಿಸಿದ ಹಾಪ್ ಕಾಮ್ಸ್ ತದನಂತರ ನಮ್ಮ ಕೇಂದ್ರಕ್ಕೆ ಆ ಸಂದರ್ಭದಲ್ಲಿ 1,16,000 ರೂಪಾಯಿ ಪೆನಾಲ್ಟಿ ಆಗ್ತಾರೆ. ಅವತ್ತಿಗೆ ಅದು ದೊಡ್ಡ ಮೊತ್ತ. ಈ ಥರ ಮನಸ್ಥಿತಿ ಇರೋರು ಇವತ್ತು ಅಭಿವೃದ್ಧಿ ಮಂತ್ರ ಹೇಳ್ತಾರೆ, ಯಾರು ನಮ್ಮ MK ನಾರಾಯಣ್ ಸಾಹೇಬರು. ಇದೆಲ್ಲ ಜೊತೆಗೆ ಈಗಿನ ಆಡಳಿತ ಮಂಡಳಿ, ಇಂದಿನ ಆಡಳಿತ ಮಂಡಳಿಯವರಿಂದ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿದೆ. ಆ ಸಂಪ್ರದಾಯ ಏನಂದರೆ, ಒಂದು 3ನೇ ದರ್ಜೆ ಅತಿಥಿ ಅಂದರೆ 3rd ಕ್ಲಾಸ್ ಒಬ್ಬ ಗೆಸ್ಟನ್ನು ಇಲ್ಲಿ ಪೋಷಿಸಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇವ್ರ ಸಹಾಯಕ್ಕೆ. ಏನು ಆ ಬಕೆಟ್ ಅತಿಥಿ ಕೆಲಸ ಅಂದರೆ, ರಾಜಕೀಯವಾಗಿ ಸಹಾಯ ಮಾಡ್ತೀನಿ, ಮತ್ತು ಇಲ್ಲಿರೋ ವಿಷಯಗಳನ್ನು ಅಲ್ಲಿ ಹೇಳ್ತೀನಿ, ಅಲ್ಲಿರೋ ವಿಷಯಗಳು ಇಲ್ಲಿ ಹೇಳ್ತೀನಿ, ಈ ರೀತಿ ಇವರಿಗೆ ಅವನು ಬಹುಪರ ಕೇಳಿಕೊಂಡು ಇವ್ರಿಗೆ ಒಂದು ರೀತಿ ನಮ್ಮ ಏನು ಹೇಳ್ತಾರೆ ಅದಕ್ಕೆ ಅಂದರೆ ಒಂದು ಚಮಚ ಆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಇವತ್ತೇನು ನಾಳೆ ನಡೀತಾ ಇರೋ ಚುನಾವಣೆ, ಅದರಲ್ಲಿ ಕೆಲವು ಅಭ್ಯರ್ಥಿಗಳನ್ನ ಅವನ ಶಿಫಾರಸು ಮೇಲೆ ಕೆಲವು ಅಭ್ಯರ್ಥಿಗಳು ಇವತ್ತು ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಅದೊಂದು ವಿಪರ್ಯಾಸದ ಸಂಗತಿ. ಮತ್ತೊಂದು ವಿಷಯ ಏನಂದರೆ, ನಿಮಗೆ ಮೇನ್ ವಿಷಯ ನಮ್ಮ ಸದಸ್ಯರುಗಳ ಗಮನಕ್ಕೆ ಕೇಳಬೇಕು ಅಂತಂದರೆ, ಇದು ನಮ್ಮ BVK ಅನ್ನೋದು ಒಂದು ಕುಟುಂಬ ಇದ್ದಂಗೆ. ಇಲ್ಲಿ ಯಾವುದೇ ಜಾತಿ ಆಗಲಿ, ಮತ ಆಗಲಿ, ಮತ್ತು ದ್ವೇಷದ ರಾಜಕೀಯ ಆಗಲಿ ಇವತ್ತವರೆಗೂ ಇಲ್ಲ.
ಆದರೆ ನಮ್ಮ ಹಿರಿಯ ಸದಸ್ಯರು ಇವತ್ತು ನಾಳೆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಹಿರಿಯ ಸದಸ್ಯರನ್ನ ನಾನು ಹಿಂಗೆ ಯಾವುದೋ ಒಂದು ಸಮಯದಲ್ಲಿ ಕೇಳಿದಾಗ, ಸರ್ ತಾವು ಕ್ಯಾಂಡಿಡೇಟ್ಗಳನ್ನ ಯಾವ ರೀತಿ ನಿರ್ಣಯಗೊಳಿಸಿದ್ರಿ ಸರ್ ಅಂತ ನಾನೊಂದು ವಿಷಯ ಕೇಳಿದೆ. ಆಗ ನಮ್ಮ ಹಿರಿಯ ಸದಸ್ಯರು ಕೊಟ್ಟಂಥ ಉತ್ತರ ತುಂಬ ಒಂದು ಮನಮುಟ್ಟುವಂತಿತ್ತು. ಏನಂತಂದರೆ, ನಾವು ಇಬ್ಬರು ಗೌಡ್ರನ್ನ, ಇಬ್ಬರು ಗೊಲ್ರನ್ನ, ಇಬ್ಬರು ನಾಯ್ಡುನ, ಇಬ್ಬರು 2 ರೆಡ್ಡಿನ, ಇಬ್ಬರು ಲಿಂಗಾಯತರನ್ನ, ಇಬ್ಬರನ್ನ ಬ್ರಾಹ್ಮಣರನ್ನ ಈ ರೀತಿ ಸೆಲೆಕ್ಟ್ ಮಾಡಿ ತಗೊಳ್ತೀವಿ ಉಮೇಶ್ ಅವರೇ. ಯಾಕೆಂದರೆ ನಮ್ಗೆ 100% ಜಾತಿವಾರ ಲೆಕ್ಕಾಚಾರದಲ್ಲಿ ಓಟ್ ಬಿದ್ದೇ ಬೀಳುತ್ತೆ, ನಾವು ಗೆದ್ದೇ ಗೆಲ್ತೀವಿ. ಯಾಕೆ ಗೆಲ್ಲಬೇಕು? ಬೇರೆಯವ್ರು ಯಾರು ಗೆಲ್ಲಬಾರ್ದಾ? ಇವರೇ ಗೆಲ್ಲಬೇಕು, ಇವರೇ ಅಧಿಕಾರ ಹಿಡಿಬೇಕು, ಇವರೇ ಇದೇ ರೀತಿ ಆಗಿರೋ ಆಪಾದನೆಗಳನ್ನೆಲ್ಲ ಮುಚ್ಕೊಂಡು ಹೋಗ್ತಾ ಇರಬೇಕು. ಮುಚ್ಕೊಂಡು ಹೋಗಿ ಕೊನೆಗೆ ಒಂದು ದಿವಸ ನಮ್ಮ ಕೇಂದ್ರನ ಅವನತಿಗೆ ಜರುಗಿಸ್ಬೇಕು. ಆ ಅವನತಿ ಜರುಗಿಸ್ಬೇಕು ಅಂತ ನಾನು ಗಂಟಾಘೋಷವಾಗಿ ಏನಕ್ಕೆ ಹೇಳ್ತೀನಿ ಅಂದರೆ, ಈಗಿನ ಸಂದರ್ಭಗಳಲ್ಲಿ ನಮ್ಮ ಕ್ಲಬ್ನಲ್ಲಿ ನಡೆದ ವಿಷಯಗಳು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಕ್ಲಬ್ಬಿನ ಇತಿಹಾಸದಲ್ಲಿ ಯಾವತ್ತೂ 15-20 ದಿವಸ ನಮ್ಮ ಕ್ಲಬ್ ಮುಚ್ಚೇ ಇರಲಿಲ್ಲ. ಏನಕ್ಕೋಸ್ಕರ ಮುಚ್ಚಿತು? ಇವರ ಅಧಿಕಾರ ಆಡಳಿತ ವೈಫಲ್ಯ. ಏನು ವೈಫಲ್ಯ? ಎಲ್ಲ ರೀತಿಯ ಉಪಯೋಗಕ್ಕೆ ನಮ್ಮ ಕ್ಲಬ್ಬಿನ ರೂಮ್ಗಳನ್ನು ನೀಡುವಿಕೆ. ಅಂದರ್ಬಾರ್ ಆಡೋದಕ್ಕೂ ನಮ್ಮ ಕ್ಲಬ್, ವ್ಯಭಿಚಾರ ಮಾಡೋದಕ್ಕೂ ನಮ್ಮ ಕ್ಲಬ್ಬು, 3 ಕಾರ್ಡ್ಸ್ ಆಡೋದಕ್ಕೂ ನಮ್ಮ ಕ್ಲಬ್ಬು. ಈ ರೀತಿ ಯಾವುದೇ ಒಂದು ಮಾನದಂಡ ಇಲ್ಲದೆ ರಾಜಕೀಯ ಒತ್ತಡಕ್ಕೆ ಮಣಿದು ಮತ್ತು ಕೆಲವು ಅತಿಥಿಗಳ ಇದಕ್ಕೆ ಮಣಿದು ನಮ್ಮ ಕ್ಲಬ್ಬನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಕ್ಲಬ್ಬನ್ನು ಇಡೀ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕ್ಲಬ್ ಆಗಿದ್ದ ನಮ್ಮ ಕ್ಲಬ್ಬನ್ನು, ಎಂಥ ಮಹನೀಯರು ಕಟ್ಟಿದ ಕ್ಲಬ್ಬನ್ನು ಇವತ್ತು ಅವನತಿ ಅಂಚಿಗೆ ತೊಗೊಂಬಂದಿದ್ದಾರೆ. ಇದನ್ನೆಲ್ಲ ಹೇಳ್ಕೊಳ್ತಾ ಹೋದರೆ ಟೈಮೇ ಸಾಕಾಗಲ್ಲ. ಮತ್ತು ಯಾವುದೇ ರೀತಿಯ ಒಂದು ಸಿಬ್ಬಂದಿ ವರ್ಗದಲ್ಲಿ ಡಿಸಿಪ್ಲಿನ್ ಇಲ್ಲ. ಕ್ಯಾಂಟೀನಲ್ಲಿ ಯಾವುದೇ ಅಚ್ಚುಕಟ್ಟಾದ ರುಚಿಕಟ್ಟಾದ ಅಡುಗೆ ಇಲ್ಲ. ಇವ್ರಿಗೇನೆಂದರೆ ಒಂದು ಪ್ರತಿಷ್ಠೆ, ನಾನು ಅಧ್ಯಕ್ಷ, ನಾನು ಸೆಕ್ರೆಟ್ರಿ, ನಾನು ಮತ್ತೊಂದು ಈಗೊಂದು ಸಮಾಜದಲ್ಲಿ ಹೇಳ್ಕೊಂಡು ತಿರುಗಾಡಬೇಕು. ಮತ್ತು ಇವ್ರಿಗೆ ಬೇಕಾದಾಗ ಸಾಕಷ್ಟು ದುಡ್ಡು ನಮ್ಮ ಕ್ಲಬ್ಬಿಂದ ಇವ್ರಿಗೆ ಆಗ್ತಾ ಇರಬೇಕು. ಇಷ್ಟೇ ಇವರ ಕ್ರೈಟೀರಿಯಾ. ಮತ್ತು ಬೇರೆ ಇನ್ಯಾವ ರೀತಿಯಲ್ಲಿ ಒಂದು ಅಭಿವೃದ್ಧಿ ಮಾಡೋಣ, ಒಂದು ನಮ್ಮ ಸದಸ್ಯರುಗಳಿಗೆ ಅನುಕೂಲ ಆಗೋವಂಥದ್ದು ಏನಾದರೂ ಒಂದು ಕೆಲಸ ಮಾಡೋಣ, ಇವತ್ತವರೆಗೂ ಏನಾಗಿ ಬಂದಿದೆ ಸ್ವಾಮಿ? 12 ವರ್ಷಗಳಲ್ಲಿ ಇವತ್ತವರೆಗೂ ನಾನು ಅಷ್ಟು ಕೋಟಿ ಇಟ್ಟಿದ್ದೀನಿ, ಇಷ್ಟು ಕೋಟಿ ಇಟ್ಟಿದ್ದೀನಿ ಅನ್ನೋ ಒಂದು ಅಭಿವೃದ್ಧಿ ಮಂತ್ರ ಹೇಳ್ತಾರೆ ಹೊರತು ನಮ್ಮ ಸದಸ್ಯರಿಗೆ ಇದರಿಂದ ಏನು ಉಪಯೋಗ ಆಗಿದೆ? ಈ ರೀತಿ ನಮ್ಮ ಸಂಸ್ಕೃತಿ, ಈ ರೀತಿಯ ಸಂಸ್ಕೃತಿ ಇವ್ರು ಬೆಳೆಸ್ಕೊಳ್ತಾ ಹೋದರೆ ನಮ್ಮ ಕ್ಲಬ್ಬಲ್ಲಿ ಈ ವಾತಾವರಣ ಉಂಟಾಗಲ್ಲ. ಇನ್ನು ಬೇರೆ ರೀತಿ ಏನಂದರೆ, ನಮ್ಮ ಒಂದು ಮೆಜೆಸ್ಟಿಕ್ ಹೋಟೆಲ್ ವಾತಾವರಣನೋ ಅಥವಾ ಒಂದು 3rd ರೇಟೆಡ್ ಕ್ಲಬ್ ವಾತಾವರಣನೋ ಸೃಷ್ಟಿ ಆಗುತ್ತೆ. ಇವತ್ತಿನ ದಿನ ನಮ್ಮಲ್ಲಿ, ನಮ್ಮ ಕ್ಲಬ್ನಲ್ಲಿ ಯಾವುದೇ ಮೆಂಬರ್ಸ್ಗಾಗಲಿ ಒಂದು ಮಾನ ಮರ್ಯಾದೆ ಇಲ್ಲ. ಇಲ್ಲಿ ಬರೋಂಥ ಅತಿಥಿಗಳಿಗೆ ಮಾನ ಮರ್ಯಾದೆ, ಅತಿಥಿಗಳನ್ನ ರೆಡ್ ಕಾರ್ಪೆಟ್ ಹಾಕಿ ಕರೆದು ಎಲ್ಲ ಮಾಡ್ತಾರೆ. ಈಗ ನಾನು ಉದಾಹರಣೆಗೆ ಹೇಳ್ಬೇಕಂದ್ರೆ, ಮೇಲ್ದರ್ಜೆಗೆ ಏರಿಸ್ತೀವಿ ಅಂತೇಳಿ ಮೇಲ್ಗಡೆ ನಡೆದಂಥ ಪಾರ್ಟಿ ಹಾಲ್, ಅದರಲ್ಲೂ ಈಗ ಸಾಕಷ್ಟು ಹಣಕಾಸಿನ ಅವ್ಯವಹಾರ ನಡೆದಿದೆ. ಅದನ್ನು ನಾಳೆ ಸಭೆಯಲ್ಲಿ ನಿಮ್ಮ ಮುಂದೆ ತರ್ತೇನೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಆದರೆ ಮುಗಿಸೋಕ್ಕಿಂತ ಮುಂಚೆ ದಯವಿಟ್ಟು ಸದಸ್ಯರು ಬೇಡಿಕೊಳ್ಳೋದೇನೆಂದರೆ, ತಮ್ಮ ಅಮೂಲ್ಯವಾದ ಮತವನ್ನು ಸೂಕ್ತವಾದ ಅಭ್ಯರ್ಥಿಗೆ ನೀಡಿ ಚುನಾಯಿತರನ್ನಾಗಿ ಮಾಡಿ ಈ ಕೆಲವೊಂದು ಕಪಿಮುಷ್ಟಿಯಲ್ಲಿ ಇರುವ ಕೇಂದ್ರವನ್ನು ಬಿಡುಗಡೆಗೊಳಿಸಿ ನಮ್ಮ ಕ್ಲಬ್ಬಿನ ಅಭಿವೃದ್ಧಿಗೆ ಸಹಕಾರ ಕೊಡಿ ಅಂತ ಕೇಳ್ತಾ, ನಿಮ್ಮ ಪ್ರೀತಿಯ ಉಮೇಶ್.